ಅತ್ತೆತ್ತಿ ಕಣ್ಣಿಟ್ಟು ನೋಡಿದರು ಸುರ ಸಂಪತ್ತನ್ನೇ ನಾಚಿಸುವ ಸೊಬಗಿನಿಂದ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನವರ ಮನೆ. ಎಲ್ಲಿ ನೋಡಿದರು ರತ್ನ ಕಲ ಶಿಲ್ಪ ಚಾತುರ್ಯಗಳಿಂದ ಕೂಡಿದ ಸಾಲುಗಂಬದ ಸೊಬಗು, ವಿಧ ವಿಧವಾಗಿ ಅಲಂಕಾರಗೊಂಡಿರುವ ಮುತ್ತಿನ ತೋರಣಗಳು, ಬಂದವರ ಸುಂದರ ಹೃದಯವನ್ನು ಸೂರೆಗೊಳ್ಳುವ ಶಿಲಾ ಬಾಲಕಿಯರ ಭಾವಭಂಗಿಗಳ ಮಧುರವಾದ ವಿನ, ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಹೊಳೆಯುತ್ತಿರುವ ನಯನಗಳು, ಕಮಲದಂತಿರುವ ನಾಸಿಕ, ಕಾಮರ ಬಿಲ್ಲಿನಂತೆ ಬಗ್ಗಿರುವ ನಯನ ಬುಬ್ಬಿಗಳು. ಇವರೇನು ದೇವಲೋಕದಿಂದ ಇಳಿದು ಬಂದ ರಂಬೆ, ಊರ್ವಶಿ, ತಿಲೋತ್ತಮೆ, ಸಚಿ ಎಂತ ಅಮರಾತ್ಮ ಸ್ತ್ರೀಯರಾಗಿರಬಹುದೇ? ಇವರನ್ನು ನೋಡಿದರೆ ಹಾಗೆ ಒಂದು ಸಾರಿ ಬಿಗಿದಪ್ಪರೆಂಬ ಭಯಕ್ಕೆ स्वागत स्वागत गुरुनादन स्वागत स्वागत गुरुनादन स्वागत वैय दुर्योधन स्वागत वैय दुर्योधन स्वागत स्वागत गुरुनादन वंश कुल तिलक गौरवेश्वर वंश कुल तिलक गौरवेश्वर नवरत्नगचित सिंहासनाधीश्वर वंश कुल तिलक गौरवेश्वर नवरत्नगचित सिंहासनाधीश्वर अखिल साम्राज्य चक्रेश्वर अखिल साम्राज्य चक्रेश्वर अखिल साम्राज्य चक्रेश्वर अखिल साम्राज्य चक्रेश्वर रणरंगदी धीर प्रचंड सूरव रणरंगदी धीर प्रचंड सूरव स्वागत स्वागत गुरुनादन हरदु हृदयं विनिह वीर शरीर मदितिर पुलियाकार हरदु हृदयं विनिह वीर शरीर मदितिर पुलियाकार
ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ದುರ್ಯೋಧನ ರಾಜಾದಿರಾಜ ಗುರುಕುಲ ಸಾರ್ವಭೌಮ ನನ್ನ ವೈಭವಕ್ಕೆ ನನ್ನ ಸಂಪತ್ತಿಗೆ ಸರಿತೂಗಬಲ್ಲದೆ ಈ ಮಾಧವನ ಮನೆ ಸಾರ್ಥಕಿ ಎಲ್ಲಿ ನಿನ್ನ ಶ್ರೀಕೃಷ್ಣನು? ಗುರುರಾಜ, ಶ್ರೀಕೃಷ್ಣ ಪರಮಾತ್ಮರು ಶಯನಗೃಹದಲ್ಲಿ ಮಲಗಿರುವರು. ಇನ್ನೇನು ಎಚ್ಚರಗಳು? ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಏನು ದಿಟ್ಟತನದೊಳ ಮೆರವ ಈ ಕಟ್ಟಾಳು ಕೌರವೇಶ್ವರನ ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರು. ಇನ್ನೂ ನಿನ್ನ ಶ್ರೀಕೃಷ್ಣ ನಿದ್ರೆ ಮುಗಿದಿಲ್ಲವೇ? ಏನಿ ಮೂಢ ಸ್ವಭಾವ ತನ್ನ ಸಾಮ್ರಾಜ್ಯವನ್ನೆಲ್ಲ ಅಣ್ಣ ಬಲರಾಮನ ಕೈಯಲ್ಲಿಟ್ಟು ಸುಖ ನಿದ್ರೆಯಲ್ಲಿ ಮಲಗಿರುವನಲ್ಲ ಈತನಿಂದ ಸುಖ ಪುರುಷನಯ್ಯ. ಸಾರ್ಥಕಿ, ವಿರಾಟನ ಅರಮನೆಯ ಮದುವೆ ಸಂಭ್ರಮದಲ್ಲಿ ಅನೇಕ ರಾತ್ರಿ ಜಾಗರಣೆ ಮಾಡಿದಂತೆ ಕಾಣುತ್ತಿದೆ. ಹೌದು ಗುರುರಾಜ, ನನಗೂ ಹಾಗೆ ತೋರುತ್ತಿರುವುದು. ಸಾರ್ಥಕಿ, ಈಗ ನನ್ನದೊಂದು ಮಾತಿದೆ. ಅದೇನೆಂದರೆ ನಮಗೂ ಮತ್ತು ಪಾಂಡವರಿಗೂ ಭೀಕರವಾದ ಯುದ್ಧವು ಸಂಘಟಿಸಿರುವುದು. ಆದ್ದರಿಂದ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೇನು ಹೇಳುವೆ? ಗೌರವೇಶ್ವರ, ಇದಕ್ಕೆ ನಾನು ಉತ್ತರ ಕೊಡಲು ಸಾಧ್ಯವಿಲ್ಲ. ನಾವು ಶ್ರೀಕೃಷ್ಣ ಪರಮಾತ್ಮನ ಹದಿನೇರು. ಪರಮಾತ್ಮರು ಎಲ್ಲಿರುವರು ನಾವು ಅಲ್ಲಿರುವೆವು. ಬಲೆ ಬಲೆ ಸಾರ್ಥಕಿ, ಸರಿಯಾದ ಮಾತನ್ನು ಹೇಳಿದೆ. ಇನ್ನು ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಯಾದವ ಸೈನ್ಯವು ನಮ್ಮ ಕೈವಶವಾದಂತೆ. ಬಹಳ ಸಂತೋಷ ಗುರುರಾಜ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು ಸಾರ್ಥಕಿ. ಭೂಪಾಲಕನ ನಾನು ಈ ಗೋಪಾಲಕನ ಪಾಲಸ್ಥಳದಲ್ಲಿ ಅಸಂಭವ ಅಸಮಾಧಾನ. ನನಗೆ ಯೋಗ್ಯವಾದ ಸ್ಥಳ ಅದು ಶಿರೋಮ. ನಾನು ಅಲ್ಲೇ ಕುಳಿತು ಕೃಷ್ಣನ ಎಚ್ಚರವನ್ನು ನಿರೀಕ್ಷಿಸುವೆನು. ಸಾಧ್ಯಕಿ, ಎಲ್ಲಿ ನನ್ನ ಪ್ರಾಣಸಕನು? ಅರ್ಜುನ, ಇನ್ನೆಲ್ಲಿ ನಿನ್ನ ಪ್ರಾಣಸಕನು? ಏಕೆ, ಏನಾಯ್ತು ಸಾಧ್ಯಕಿ? ಅದನ್ನು ಹೇಳಲು ನನಗೆ ಬಾಯಿ ಇಲ್ಲ. ನೀನೇ ನೋಡು. ನನಗಿಂತ ಮೊದಲೇ ಅಣ್ಣ ದುರ್ಯೋಧನ ದ್ವಾರಕೆಯಲ್ಲಿ. ಇದೆಂತ ವಿಳಂಬನೆ ಪಾರ್ಥ? ನಿನ್ನ ಹಾಲಶಕರ ಪ್ರಭುವಿನಿಂದ ದುರ್ಯೋಧನನು ಇಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಪಡೆಯಲು ದ್ವಾರಕೆಗೆ ಬಂದಿರುವನು. ಎಂತ ವಿಳಂಬನೆ ಪಾರ್ಥ? ಇದು ವಿಳಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಇದಕ್ಕೆ ಮರುವುದಾದರೂ ಏತಕ್ಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಶ್ರೀ ಭಗವಾನ್ ವಾಸುದೇವನ ಕೃಪಾ ದೃಷ್ಟಿಯು ಒಂದು ವೇಳೆ ಅವರ ಮೇಲೆ ಬಿದ್ದರೂ ಅದು ನಮಗೆ ಸಂತೋಷವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿ ಸಂಗಡ ಚಿರ ದಿನದ ಸಲುವಾಗಿ ಮತ್ತೆ ವನವಾಸಕ್ಕೆ ತೆರಳುವುದು ಅಷ್ಟೇ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ ಪಾರ್ಥ? ನೀನು ದ್ವಾರಕೆಗೆ ಹೊರಟ ವಿಷಯ ಕೇಳಿದ ಬಳಿಕವೇ ನಾನು ಹೊರಟಿದ್ದೆ. ಆದರೆ ನನ್ನ ಸುದೈವದಿಂದ ನಾನೇ ಮೊದಲು ಇಲ್ಲಿಗೆ ಬಂದದ್ದು. ಗುರು ಸನ್ನಿಧಿಗೂ ದೈವ ಮುಂದಿಗೂ ಮೊದಲು ಹೋದರೇನು ಕೊನೆಗೆ ಹೋದರೇನು? ಅವರವರ ಭಾವಾನುರೂಪವಾದ ಫಲವು ಅವರಿಗೇ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ನನಗೆ
ಇಂಥ ಸಮಯದಲ್ಲಿ ನಾಲ್ಕಾರು ಕಡೆ ತಿರುಗಾಡಿದರಲ್ಲವೇ ಹಲವರ ದಿನ ಸಹಾಯ ದೊರೆಯುವುದು. ನಾನು ಸಹಾಯ ಬೇಡವನು ಬಂದವನಲ್ಲ ಗುರುರಾಜ. ಈ ಮಹಿಮಾ ಮೂರ್ತಿಯ ಪಾದದ ತಳದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದನಷ್ಟೇ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದ ಬಾ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದಂತೆ ಸರಿ. ಸಿಕ್ಕಿಬಿದ್ದಿರುವುದು ನಮಗೆ ಸಂತೋಷವೇ ಗುರುರಾಜ. ಕುರು ಪಾಂಡವರ ಧಮನಿಗಳಲ್ಲಿ ಭರತ ವಂಶದ ಒಂದೇ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ, ನೀನು ಮರೆಯಬೇಡ. ನೀನು ಮರೆಯಬೇಡ. ನೀನು ಮರೆಯಬೇಡ. ವಾಸುದೇವ ಬೇಗ ಜಾಗರೂಕನ. ಶಬರಿಗಮಯವನಿತ್ತ ಪ್ರಭುವೇ ಭಕ್ತ ವಿಭೀಷಣ ಕೈದ ಸ್ವಭಾವವತಾನು ಏನು ನಿನ್ನಯ ಲೀಲೆ ದೀನ
ಜನಾರ್ದನ, ಬೇಗ ಜಾಗರೂಕ. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸಿ ಅಂಧಕಾರದಿಂದ ಬೆಳಗಿನ ಕಡೆಗೆ ತೆಗೆದುಕೊಂಡು ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 7, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಎಲ್ಲರೂ ಕುಶಲವೇ? ಈ ಚರಣದಲ್ಲಿ ಕುಳಿತುಕೊಂಡೆ, ಈ ವಾಸದಲ್ಲಿ ಪೀಠದಲ್ಲಿಯೇ ಪಾರ್ಥ. ಪರಮಾತ್ಮ, ನಿಮ್ಮ ಪಾದ ಸನ್ನಿಧಿಯೇ ನನಗೆ ಮಹಾಪ್ರಸಾದ, ಅದುವೇ ನನಗೆ ಸ್ಥಾನ. ವಾಸುದೇವ ಗುರುಚಕ್ರೇಶ್ವರ. ಭಾವ, ಬಂದು ಇಷ್ಟೊತ್ತಾಯ್ತು, ಎಲ್ಲರೂ ಕುಶಲವೇ? ಬಂದವರು ತಾವಾದರೂ ನನ್ನನ್ನು ಎಚ್ಚರಿಸಬಹುದಿತ್ತಲ್ಲ. ಕುರುಚಕ್ರವರ್ತಿಯಾದ ನೀನು ಸಾಮಾನ್ಯ ಗೋಪಾಲಕನಾದ ನನ್ನ ಎಚ್ಚರವನ್ನು ನಿರೀಕ್ಷಿಸುತ್ತಾಯ್ತಲ್ಲೋ ಭಾವ. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದ್ರೆ ನಿನ್ನಂತ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳ ನೀನು ನಿನ್ನ ಪ್ರಾಣ ಮಿತ್ರ ಅರ್ಜುನನು ಬಂದ ಕೂಡಲೇ ಎದ್ದು ಕುಳಿತು ದೊಡ್ಡ ಭಾಷಣವನ್ನೇ ಪ್ರಾರಂಭ ಮಾಡಿದೆ. ಚೆನ್ನಾಗಿದೆ ನಿನ್ನ ಕಪಟ ನಾಟಕ, ಚೆನ್ನಾಗಿದೆ. ಹಾಗೇನಿಲ್ಲ ಭಾವ, ನೀವಿಬ್ಬರು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಅದರಲ್ಲಿ ಏಕಕಾಲದಲ್ಲಿ ನೀವಿಬ್ಬರು ಬಂದ ಸಮಾಚಾರವೇನು? ಕೃಷ್ಣ, ನಮಗೂ ಮತ್ತು ಪಾಂಡವರಿಗೂ ಹೋರ್ಗರುವ ಕಾಣಿಸಿದಂತೆ ಭೀಕರವಾದವು ಸಂಘಟಿಸಿರು. ಆದ್ದರಿಂದ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಬೇಕು. ಅರ್ಜುನ, ನೀನು ಸಹ ಯಾದವರ ಸಹಾಯವನ್ನು ಬೇಡಲು ಬಂದಿರುವಂತೆ ತೋರಿಸಿರುವುದು. ಹೌದು ವಾಸುದೇವ, ಈ ಉಭಯ ಸಂಕಟಕ್ಕೆ ನಾನು ಏನ್ ಮಾಡಲಿ ಪಾರ್ಥ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರವಾದ ಕೂಡಲೇ ನಿಮ್ಮ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು. ಹಾಗಾಗಿ ನೀವು ನನ್ನ ಪಕ್ಷವನ್ನು ವಹಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳಲು ಪರಮಾತ್ಮ. ಸಾಧ್ಯವಿಲ್ಲ ಮುಕುಂದ, ಸಾಧ್ಯವಿಲ್ಲ. ಮೊದಲ ದ್ವಾರಕೆಗೆ ಬಂದವನು ನಾನು. ನನ್ನ ಪಕ್ಷವನ್ನು ವಹಿಸುವುದೇ ನಿನ್ನ ವಿರೋಚಿತವಲ್ಲ. ಏಕೆಂದರೆ ನೀನು ವೀರನು, ಶೂರನು, ನ್ಯಾಯಶೀಲನು. ಮೊದಲು ದ್ವಾರಕೆಗೆ ಬಂದವರ ಪಕ್ಷವನ್ನು ವಹಿಸಿದ್ದೆ, ಆದರೆ ನಿನ್ನ ಧರ್ಮವನ್ನು ಪಾಲಿಸಿ ಅಂತಾಗುತ್ತದೆ. ಭಾವ, ನೀನು ಮೊದಲ ಬಂದೆಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾರಲ್ಲಿ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಎಲ್ಲ ಕಬಡ್ಡಿ ಭಾವ, ಭಾವ, ಇದು ಉಚಿತವಲ್ಲ. ಬಲ್ಲೆಯ ಇವಲೋಗ ರಾಜರಾಣಿದ ಮರ್ಮ. ಬಲ್ಲೆಯ ಇವಲೋಗ ರಾಜರಾಣಿದ ಮರ್ಮ. ಗತಿಸಿ ಮರುಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಶಯದ ಭರತ ಕನ್ನ ಪ್ರಲಯದಿಂದ ನವಯಾಗಿರೋ ಸಂತಾಪ ದುರಿತ ಬೇಡವೈ ಹಣ. ಸಂತಾಪ ದುರಿತ ಬೇಡವೈ ಹಣ. ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಲಯದಿಂದ ರಾಮಯಾರಿಗೋ ರಾಮಯಾರಿಗೋ. ನನಗೆ
ಭರತ ಭೂಮಿ ಆಳ ಬಯಸಿ ಬಂದು ಬಲಗರ ಕಲಿಲ್ಲ ಬಂದು ಬಲಗರ ಕಲಿಲ್ಲ ಮರಣವೋ ಮಾಡಬೇಡ ಬಂದು ಬಲಗರ ಕಲಿಲ್ಲ ಮರಣವೋ ಮಾಡಬೇಡ ಕಾಂತನಾಗಿ ಸುಡುಗಬೇಡ ಬಂದು ಬಲಗರ ಕಲಿಲ್ಲ ಮರಣವೋ ಮಾಡಬೇಡ ಭರತ ಕಂಡ ಪ್ರಳಯದಿಂದ ರಾಮಯಾರಿಗೋ 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 ಅವ ಯುದ್ಧವು ಉಚಿತವಲ್ಲ. ಏಕೆಂದರೆ ಕೇವಲ ನೆಲದ ಆಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಒಳದಾಡಿ ಮಡಿಯುವುದೇಕೆ? ನನ್ನ ಮಾತನ್ನು ಕೇಳಿ ಬಾವ. ಕೃಷ್ಣ, ನೀತಿ ಶಾಸ್ತ್ರ ಧರ್ಮದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗುಂಟು. ನಿನ್ನ ಉಪದೇಶವನ್ನು ಹಾಗೆ ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆಯನ್ನು ಬಗೆಹರಿಸು. ಇದರ ಮೇಲೆ ನಿಮ್ಮ ಇಚ್ಛೆ. ನಾನು ನಿಮ್ಮಿಬ್ಬರಿಗೂ ಸಮಾನವಾದ ಬಂಧು. ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಹೀಗೆ ಕೇಳಿದ್ದು ಅಪ್ರಥಮ ವೀರಭಟ್ಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ 11 ಅಕ್ಷಯಣ ಸೇರಿದಳು ಒಂದು ಕಡೆ, ಯುದ್ಧ ಹಿಮಕನು ನಿರಸ್ತನು ನಿರಾಧನಾದ ನಾನೇ ಒಂದು ಕಡೆ. ಈ ವೇಳೆಯಲ್ಲಿ ಯಾರಿಗೆ ಯಾವುದು ಬೇಕು ನೀವೇ ಆರಿಸಿಕೊಳ್ಳಿ. ಯದುಕುಲ ಚೂಡಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುತ್ತೇನೆ. ಬಾವ, ಇದಕ್ಕೆ ನಿನ್ನ ಅಭಿಪ್ರಾಯ? ಈತನು ಕರದಲ್ಲಿ ಆಯುಧವನ್ನು ಹಿಡಿದು ಯಾರ ಕಾದಾಡುವಂತಿಲ್ಲ. ಈತನನ್ನು ಕಟ್ಟಿಕೊಂಡು ನನಗಾಗಬೇಕಾದದ್ದೇನು? ಕೃಷ್ಣ, ನನಗೆ ನಿನ್ನ 11 ಅಕ್ಷೋಹಿಣಿ ಸೈನ್ಯವೇ ಇರಲಿ. ಸೈನ್ಯಕ್ಕೆ ಆಜ್ಞೆ ಮಾಡು. ಒಳ್ಳೆ ಬಾವ, ನಿನ್ನ ಸಾಹಸಕ್ಕೆ ತಕ್ಕದನ್ನೇ ಮೆಚ್ಚಿಕೊಂಡಿರುವೆ. ನಡೆ ಬಾವ, ಈಗಲೇ ಸೈನ್ಯಕ್ಕೆ ಆಜ್ಞೆ ಮಾಡುವೆ. ಕೃಷ್ಣ, ನಾನಿನ್ನು ಬರಲೇ? ನಡೆ ಬಾವ. ಭಲೇ ಕೃಷ್ಣ, ಭಲೇ. ಈ ನಿನ್ನ ಕಣ್ಣು ಸನ್ನೆಯ ಕಪಟ ಮೋಸವನ್ನು ನಾನು ಅರಿಯಲಾರದವನೆಂದು ಭಾವಿಸಿದ್ಯಾ? ನಾನು ಬಂದು ಬಾಣ ಹೊತ್ತಾದರೂ ಎಚ್ಚರಗೊಳ್ಳದ ನೀರು ನಿನ್ನ ಪ್ರಾಣ ಮಿತ್ರ ಅರ್ಜುನನು ಬಂದ ಕೂಡಲೇ ಈ ನಿನ್ನ ಕಣ್ಣು ಸನ್ನೆಯಿಂದಲೇ ಈತ ಮನಸ್ಸನ್ನೇ ಸೆಳೆದು ಬಿಟ್ಟೇ ಇಲ್ಲ. ನೀನೇನು ಸಾಮಾನ್ಯನೇ ಕೃಷ್ಣ? ಕಣ್ಣೆಯ ಕಪಟ ಮೋಸ ಕಣ್ಣೆಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುದಾನ ಪ್ರಚಂಡ ರಕ್ತ ಕೋರಿಸಿ ಮೃತ್ಯು ತಾಂಡವ ಪ್ರಣಯ ನೃತ್ಯ ಸಿಂಹನಾದ ಧರಣಿತಾಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿತಳ ಕಣದೋ ಅದೆಂತ ಪಾರುಪಯ ಪಾಂಡವರ ನೋಡುವೆ ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅದರಲ್ಲಿಯೂ ಈ ಅರ್ಜುನನೆಂದರೆ ನಿನಗೆ
ಹೀಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಸಾಧ್ಯವಿಲ್ಲ. ಯೋಗದಲ್ಲಿ ಕರದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ತಿಳಿದೋ? ವಚನ ಬರ್ತಾರೆ ಎಚ್ಚರ. ಆ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಬಹಳ ಸಂತೋಷ. ನಡೇ ಬಾಬಾ, ಈಗಲೇ ಸೈನ್ಯಕ್ಕೆ ಆದ್ರೂ ನಡೇ ಬಾಬಾ. ಕೃಷ್ಣ, ನಿನ್ನನ್ನು ಸಮಾಂಗಣದಲ್ಲಿ ಸಂಧಿಸುವೆನು. ಅದು ಮುಂದೆ ತಾನೇ ಗೊತ್ತಾಗುವುದು. ನಡೇ ಬಾಬಾ. ಈಗ ನನ್ನ ಭಾರತೀಯ ಯಾತ್ರೆಯು ಸಫಲವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತಾಯಿತು. ಆರ್ಯವರ್ಧದ ಯೋಗಿ ಶ್ರೇಷ್ಠನು ನನ್ನ ಪ್ರಾಣ ಸಮಾನ ಬಂಧುವು ಆದ ಶ್ರೀ ಭಗವಾನ್ ವಾಸುದೇವನು ಯುದ್ಧದಲ್ಲಿ ನನ್ನ ಸಾರಥ್ಯಗಳು ಸಂಭವಿಸಿದರು. ನಾನಿನ್ನು ಧನ್ಯನಾದನೋ ಪರಮಾತ್ಮ. ಅರ್ಜುನ, ಎಂತ ಅಖಾವ್ಯವನ್ನು ಮಾಡಿದೆ. ಸಾಹಸದಿಂದ ಪರಾಜಯಕ್ಕೆ ಅವನನ್ನು ಕೊಟ್ಟಿಯಲು ಮರಳಿ. ಹರೇಗೆ ಏನಾಯಿತೋ ವಾಸುದೇವ? ಹರಿತವಾದ ಖಡ್ಗವನ್ನು ಬೀಸಾಡಿ ಮೃದುವಾದ ಖಡ್ಗವನ್ನು ಬಯಸಿದಂತೆ ನಿಸ್ಸಾಯದ ಕಾಲ ನನ್ನನ್ನೇಕೆ ಕೋರಿಕೊಂಡೆ ಪಾತ್ರ. ಪರಮಾತ್ಮ, ನಾನು ಜಯವನ್ನು ಬಯಸಿ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗಿ ನಿರ್ಗತಿಕರ ಗತಿಯು ಪ್ರತಾಪೃಷ್ಟರಿಗೆ ಮಾರ್ಗದರ್ಶಕವಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನನಗೊಂದು ದಾರಿಯನ್ನು ತೋರಿಸು ಕೃಷ್ಣ. ಈ ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವದ ಕಡಿವಾಣವನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಅಷ್ಟೇ ಏಕೆ, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಡೆಯುವುದನ್ನು, ನೀತಿಯ ಪಕ್ಷದಲ್ಲಿ ಮಾನವ ಜೀವನದ ಧರ್ಮದ ಚಿರಪಟಗಳಲ್ಲಿ ಪುಣ್ಯವು ಪ್ರತಿಷ್ಠವಾಗುವುದು. ಪರಮಾತ್ಮ, ಆರಿನು ಧನ್ಯನಾದೆನು. ನನಗೆ ಅನುಮತಿ ನೀಡು ಪರಮಾತ್ಮ. ಸಲ್ಲಿಸುವುದು. ಅರ್ಜುನ, ದೇವರೆಂದು ನನ್ನೇಕೆ ಚಂದ್ರಗಳಿವೆ ಅಂತ ವಿಚಾರವು ನನ್ನಲ್ಲಿ ಏನು ತಿಳಿದಿರುವೆ? ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಜಲವೇ ವಾಸುದೇವ.
ಬಿಡದಲೆ ಪೊರದೆ ಮನದನು ಮಾನವ ಪಾಸ ನಿನ್ನ ಒಳ್ಳೆಯ ಮಾತಿನಿಂದ ನನ್ನನ್ನು ನಿನ್ನ ಸಾಧ್ಯ ಸಾಧನೆಯಾಗಿ ಮಾಡಿಕೊಂಡೆ. ಈ ಶುಭ ಸಮಾಚಾರವನ್ನು ನಿಮ್ಮ ಧರ್ಮದಲ್ಲಿ ನೀನು ನಡೆ ಪಾಠ ತಮ್ಮ ಇಷ್ಟದಂತೆಯೇ ಆಗಲಿ ವಸುದೇವ. ಮತ್ತಷ್ಟು